ನಾವಿರೋದೀಗ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಅಲ್ಲಿ ಸಿದ್ಧಾರೂಢ ಅಜ್ಜಾರ ಮಠ ನೋಡ್ಬೇಕು ಅನ್ನೋದ ನಮ್ಮದು ಎಷ್ಟೋ ದಿನಗಳ ಕನಸಾಗಿತ್ತು. ಇವತ್ತು ಕನಸಿಗೆ ಒಂದು ಕಳೆ ಬಂದೈತಿ. ಸಿದ್ಧಾರೂಢ ಮಠ ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ. ಇದು ಸಿದ್ಧಾರೂಢ ಅಜ್ಜಾರ ದ್ವಾರ ಬಾಗಿಲಿದೆ. ಅಂದ್ರೆ ಈ ದ್ವಾರ ಬಾಗಿಲ್ದಾಗ ನಾವು ಹಾಸಿ ಹೋಗ್ಬೇಕು. ನಮ್ಮೂರಿಂದ ಹೆಚ್ಚು ಕಮ್ಮಿ 130 ಕಿಲೋಮೀಟ್ರ್ ಆಗುತ್ತಿದೆ. 25 ವರ್ಷ ಆದ್ಮೇಲೆ ನಾನು ನಮ್ಮ ದೋಸ್ತ ಇಬ್ಬರು ಸಿದ್ಧಾರೂಢ ಅಜ್ಜಾರ ಮಠಕ್ಕೆ ಬಂದೀವಿ. ಏನೋ ಗೊತ್ತಿಲ್ಲ, ಇವತ್ತು ಬರ್ಬೇಕಂತ ಅನಿಸ್ತು. ಅದಕ್ಕೆ ಗಾಡಿನೂ ಬರೋ ಟೈಮ್ದಾಗ ಭಾಳ ಕೈ ಕೊಡ್ತು. ಹೀಗಾಗಿ ಫೈನಲಿ ಬಂದ ರೀಚ್ ಆದ್ವಿ. ಇದೆಲ್ಲ ಸಿದ್ಧಾರೂಢ ಅಜ್ಜಾರ ಗುಡಿ ಇದೆ ನೋಡ್ರಿ. ಫಸ್ಟ್ ಟೈಮ್ ಬಂದಿದ್ದ. ಕಾರ್ ಪಾರ್ಕಿಂಗ್ ಅದು ಎಲ್ಲ ಆ ಕಡೆ ಐತಿ. ನಮ್ಮ ಗಾಡಿ ಒಂದು ಅಲ್ಲಿ ತರಿಬಿಟ್ಟಿವಿ. ಫಸ್ಟ್ ಟೈಮ್ ಬಂದಿದ್ದಲ್ಲ, ಏನೋ ಒಂದು ಖುಷಿ. ಜೀವನದಾಗ ಅದೇನೋ ಅಂತಾರಲ್ಲ, ದೇಶ ಸುತ್ತ ನೋಡ್ಬೇಕ, ಕೋಶ ಓದಿ ನೋಡ್ಬೇಕ ಅಂತ ಹೇಳ್ಬಿಟ್ಟು ಹಂಗೆ ಫೈನಲಿ ಬಂದವೆ. ಸಿದ್ಧಾರೂಢ ಅಜ್ಜಾರ್ದ ಅವರ ಎಲ್ಲೆಲ್ಲಿ ಅವರು ಇದನ್ನ ಮಾಡಿದಲ್ಲ 19ನೇ ಶತಮಾನದಾಗ ಅಖಂಡ ಭಾರತನ ಅವರ ಕಾಲ್ನಡಿಗೆಲ್ಲ ನಡ್ಕೊಂತ ಅಡ್ಡಾಡಿದಂಥ ಪ್ರದೇಶಗಳಿವೆಲ್ಲನೂ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ ಅವರ. ಸಿದ್ಧಾರೂಢ ಅಜ್ಜಾರ ಶಯನ ಮಂದಿರ ಅಂತಾರ. ಅದನ್ನು ಅಂದ್ರೆ ಅವರ ವಿಶ್ರಾಂತಿ ತಗೊಳ್ಳುವಂತ ಇದು ಅಂತ ಇದು ಮಾಡ್ತಾರ. ಇದು ಅಭಿಷೇಕ ನಿಲಯ ಅಂತ ಹೇಳ್ಬಿಟ್ಟ. ಇದು ಕ್ಲೋಸ್ ಐತಿ. ಗುಡಿ ಒಳಗೈತೆ. ಅಲ್ಲಿ ವಿಡಿಯೋ ಮಾಡೋಕೆ ಅಲಾವಿಲ್ಲ. ಯಾಕಪ್ಪ ಅಂದ್ರೆ ಇದು ದೇವ್ರ ಗುಡಿ, ಇದ್ರ ಸಂಬಂಧ ವಿಡಿಯೋ ಮಾಡೋಕೆ ಅಲಾವಿಲ್ಲ. ಇದೆಲ್ಲಾನು ಪ್ರಸಾದ ನಿಲಯ ಅಂತಂದ್ಬಿಟ್ಟು ಇಲ್ಲಿ ಪ್ರಸಾದದ ವ್ಯವಸ್ಥೆನೂ ಇರ್ತೈತೆ. ಅದನ್ನು ಸರದಿ ಸಾಲಚ್ಚಿ ತಗೊಳ್ಬೇಕ ಮಾಡಿರ್ತಾರೆ ಇದನ್ನೆಲ್ಲಾನು. ನಾವು ಊಟ ಮಾಡ್ಬೇಕಂತೇಳಿ ಹೊಂಟ್ಬಿಟ್ವಿ ಅಜ್ಜಾರ ಪ್ರಸಾದ ತಗೊಳಕ. ಪ್ರಸಾದ ಅಂತೂ ಇಂತೂ ನಮಗೂ ದೊರಕಿತು. ಇವರ ನನ್ನ ದೋಸ್ತ ಚೈತನ್ ಅಂತೇಳಿ ಅನ್ನ ಪ್ರಸಾದ ಇದೆಲ್ಲ ಏನೈತಿದೆ ಊಟದ ಹಾಲು ಐತಿದೆ. ವಯಸ್ಸ ಕಮ್ಮಿ ಬರ್ಬೋದು. ಇದು ಎಲ್ಲ ಏನೈತಿಲ್ಲ ಊಟ ಮಾಡಿ ಕೈ ತೊಳೆಯುವಂಥ ಸ್ಥಳ ಇದೆ, ಪ್ಲೇಸ್. ಇಲ್ಲೇ ಕುಡಿಯುವ ನೀರ್ದವ, ಅಂದ್ರೆ ಫಿಲ್ಟರ್ ಶುದ್ಧ ನೀರಿಲ್ಲ ನೀರಾಗಿಲ್ಲ ಅಂತ. ಇದು ನಮ್ಮ ದೋಸ್ತಂದು ನಂದು ಡ್ರೀಮ್ ಅಂತ ಹೇಳಂಗಿಲ್ಲ. ಸಾಯಿಗುಡ್ದ ಇದಕ್ಕೆ ದೊಡ್ಡದ ಕಾರ್ಗಡೆ ಹತ್ತಿ. ಇದು ಎಲೆಕ್ಟ್ರಿಕ್ ಕಾರ್ ಗಾಡಿ ಇದೆ. ಅದು ನಾಟ್ ಪ್ರಮೋಷನ್, ಅದನ್ನ ನೋಡಿ ತೋರ್ಸಕ್ಕೆ ಅಷ್ಟ. ಗಜರಾಜ ನಿಂತ್ಬಿಟ್ಟಾನ. ಪುಟ್ಟಿ ಫುಲ್ ಹ್ಯಾಪಿ ಆಗಿಬಿಟ್ಟಾಳು, ಗುಡಿ ಕರ್ಕೊಂಬಂದಾರ ಅಂತ ಹೇಳ್ಬಿಟ್ಟು. ಹಾಯ್ ಮಾಡ. ಆಕೆ ಹಾಯ್ ಮಾಡಲಿಲ್ಲ, ಪರವಾಗಿಲ್ಲ. ಇದನ್ನ ಜಿಪ್ ಹಾಕ್ಲ, ಬ್ಯಾಗ್ ಜಿಪ್ ಹಾಕ್. ಹಂಗ ನಮ್ಮ ದೋಸ್ತ್ ಹೊಂಟು ಬಿಟ್ಟಾನು. ಇವು ಡೈಲಿ ಹಾರ್ಡ್ ವರ್ಕ್ ಮಾಡ್ತಾರ ಕೆಲಸನ. ಹೇಳ್ಬೇಕಂದ್ರೆ ಡ್ರೈವರ್. ಕ್ಯಾಮ್ರಾದ ಚಾರ್ಜ್ ಖಾಲಿ ಆಗಿಬಿಡ್ತು. ಅಜ್ಜಾರದ ಮಂಟಪ
ಎಷ್ಟೋ ಜನ ಡೈಲಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಯಾಕಂದ್ರೆ ಸಿದ್ದಾರೂಢ ಅಜ್ಜಾರ್ದ ಅಪಾರವಾದಂಥ ಭಕ್ತಿ. ಇಲ್ಲಿ ಯಾರಾದರೂ ಮೈಲಿಗೆ ಆಗಬಾರ್ದು ಆಗಿರ್ತಾರಲ್ಲ, ಏನೋ ಹೊರಗಡೆ ಬಂದಿರ್ತಾರ, ಅವ್ರಿಗೆ ಇಲ್ಲಿ ಕಾಲು ತೊಳ್ಕೊಂಡು ಹೋಗ್ಬೋದು. ಯಾಕಂದ್ರೆ ಸಣ್ಣಂಗೆ ನೀರಿನ ವ್ಯವಸ್ಥೆ ಐತಿ. ಸಿದ್ದಾರೂಢ ಅಜ್ಜಾರ ಹೆಸರನ್ನ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ನಾಮಕರಣ ಮಾಡಿದ್ದಾರೆ ಕೆಲವು ವರ್ಷಗಳ ಹಿಂದೆ. ಮೊದಲು ಇದ್ರಕ್ಕಿಲ್ಲ, ಇವಾಗ ನಾಮಕರಣ ಮಾಡಿದ್ದಾರೆ. ವಿಡಿಯೋ ಮಾಡೋ ಟೈಮ್ದಾಗ ಏನಾದರೂ ಮಾತುಗಳು ತಪ್ಪಿತ್ತು ಮಾಡಿತ್ತು, ಏನೋ ಸ್ವಲ್ಪ ಮಾತು ಬರದ ಏನೋ ಹೇಳಿದ್ದೆ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಲಾಸ್ಟ್ ನೋಡ್ಕೊಂಬಿಡ್ರಿ ಅಜ್ಜಾರದ ಮಂಟಪನ. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಎಲ್ಲನೂ ಸ್ವಚ್ಛತವಾಗಿ ಇಟ್ಕೊಂಡಾರ. ಹೊಸ ಗಾಡಿಗಳು ಯಾರೋ ತಂದಿದ್ರಂದ್ರೆ ಪೂಜೆ ಮಾಡ್ತಾರ. ಇನ್ನೂ ಒಂದು ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಷ್ಟೋ ಜನ ಮನೆ ಬಿಟ್ಟು ಬಂದು ಮಾಡಿ ಇದ್ದವ್ರಿಗೆ ಆಶ್ರಯ ಅಂತಲೂ ಹೇಳ್ಬೋದು. ಇದೇನೈತ್ಲ ಸಿದ್ದಾರೂಢ ಅಜ್ಜಾರ ರಥ ನೋಡ್ರಿತ. ಇದಕ್ಕೆ ಒಂದು ಡೋರ್ ಮಾಡಿ ಲಾಕ್ ಮಾಡಿ ಇಟ್ಟಿರ್ತಾರೆ ಕಾಜಿಂದ. ಇದನ್ನು ಜಾತ್ರೆ ಟೈಮ್ದಾಗ ಅಷ್ಟ ತೆಗಿತಾರು ಅಂತ ಅನಿಸುತ್ತೆ. ಫೈನಲಿ ಬಂದ್ಬಿಟ್ವಿ, ಎಲ್ಲ ನೋಡ್ಕೊಂಡು ಖುಷಿ ಆಯಿತು. ಈಗ ಮನೆ ಹೋಗಕ್ಕೆ ನಿಂತ್ಬಿಟ್ಟೇವೆ. ಮತ್ತೆ ಮುಂದಿನ ಸಿಗೋಣ್ರಿ.